ಅಂದ್ರೆ ಇಂದ್ರ ಎಲ್ಲ ಆದ್ಮೇಲೆ ಇದುವರೆಗೂ ಟಚ್ ಅಲ್ಲಿ ಇರೋದು ಫೋನ್ ಕಾಲ್ ಅಥವಾ ಅಲ್ಲಿ ಇಲ್ಲಿ ಸಿಗೋದು ಆ ಥರ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇದ್ದೀರಾ? ನಾನು ಹೇಳ್ತೀನಿ ಅಪ್ ಟು ಸೆಕೆಂಡ್ ಕೊರೋನಾ ಬರೋವರೆಗೂ ನಾವು ಇದು ಕೊರೋನಾ ಬಂದಾಗ ಮೀಟ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಕೊರೋನಾ ಬಂದಾಗ ಏನಾಯಿತು ಅದಕ್ಕೆ ಅಲ್ಲಿವರೆಗೂ ನಾವು ಪ್ರತಿಯೊಂದು ಫಂಕ್ಷನ್ನು ಪಾರ್ಟಿ ಬರ್ಡೇ ಎಲ್ಲನೂ ಅಟೆಂಡ್ ಮಾಡ್ತಾಯಿದ್ದೋ. ಕೊರೋನಾ ಬಂದಾಗ ಅವ್ರು ಅಲ್ಲಿ ಮೈಸೂರಲ್ಲಿ ಸೇರ್ಕೊಂಡ್ಬಿಟ್ರು. ತೋಟ ಅಲ್ಲಿ ಇಲ್ಲಿಗೆ ಓಡಾಡೋರು. ನಾವುಗಳು ಅವಾಗೇನು ಹೋಗೋಕ್ಕೆ ನಿಮಗೆ ಹೋಗ್ತಾ ಇರಲಿಲ್ಲ. ಸೆಕೆಂಡ್ ಕೊರೋನಾ ಆದಾಗ ಸಂದೇಶ್ ಹೋಟ್ಲದೇನೋ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಸೊ ಅಲ್ಲಿ ಬಿಟ್ಟು ಟೋಟ್ಲಿ ಅವರು ಇದಕ್ಕೆ ಸೇರ್ಕೊಂಡ್ಬಿಟ್ರು. ತೋಟ ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ರು. ಬಟ್ ಫೋನಲ್ಲಿ ಮಾತಾಡೋದಾಗಲಿ, ಅದಾದ್ಮೇಲೆ ಒಂದು ವರ್ಷ ಬರ್ಡೇ ಮಾಡಲ್ಲ ಅವರು, ಅದಾದ್ಮೇಲೆ ಬರ್ಡೇ ಮಾಡಿದ್ರು. ನಾವು ಸೇರೋದು ಮಾತಾಡೋದು ಎಲ್ಲ ಮಾಡ್ತಾಯಿದ್ದು. ಯಾವಾಗಲೂ ಏನಿಲ್ಲ. ಅದಕ್ಕೆ ಮುಂಚೆ ನಾನು ಯಜಮಾನ ಟೈಮಲ್ಲೂ ಕೂಡ ಇಬ್ಬರು ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದೆ. ಅವ್ರ ಹತ್ರನೂ ಮಾತಾಡಿಸಿ ಎಲ್ಲ ಮಾಡಿದೆ. ಆ ಪ್ರೊಡ್ಯೂಸರ್ಗಳೇನೆಂದರೆ ಮಾತಾಡೋವರೆಗೂ ಅನ್ನೋರು. ಸೊ ಅವರೊಂದು ಒಬ್ಬ ಪ್ರೊಡ್ಯೂಸರ್ ಕುಮಾರ್ ಅನ್ನೋರು ಕರ್ಕೊಂಡು ಹೋದೆ. ಅವರು ಎಲ್ಲ ಮಾತಾಡಿ ನಾಳೆ 9 ಗಂಟೆಗೆ ಬನ್ನಿ, ನಾನು 10 ಗಂಟೆಗೆ ಸೆಟ್ ಹೇಳಿರ್ತೀನಿ, ಲೇಟಾಗಿ ಬರ್ತೀನಿ ಅಂತ. ಅಲ್ಲೇನಿದೆ ಅದು ಮಾತಾಡೋಣ ಮುಕ್ಕಿದ್ದಲ್ಲ ಅಂತಾನೆ. ಆ ಮನುಷ್ಯ ಬರಲೇ ಇಲ್ಲ. ಕಾಯ್ದು ಇವ್ರು 10 ಗಂಟೆ ಆದಮೇಲೆ ಸೀನಾ ಫೋನ್ ಮಾಡಿದೆ, ಅಣ್ಣ ಕಾಯ್ತವ್ರೆ, ಎಲ್ಲಿ ನೀವು ಬರಲೇ ಇಲ್ಲ ಗುರುಗಳೇ ಅಂತ. ಆಮೇಲೆ ನಾನು ಇವ್ರು ಫೋನ್ ಮಾಡಿ ಇವ್ರು ಫೋನೇ ಎತ್ತಿಲ್ಲ. ಸರಿ, ಅದು ಒಂದು ಎಕ್ಸ್ಕ್ಯೂಸ್ ಕೊಟ್ಟರು. ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದು ಡೇಟ್ ಕೊಟ್ಟರು. ಮನುಷ್ಯ 2 ಸರಿ ಇನ್ನೂ ಬರಲಿಲ್ಲ. ಆ ಥರ ಆಗೋಯ್ತು. ಇನ್ನು ಕೆಲವ್ರು ಹೆಂಗೆ ಅಂತಂದರೆ, ದರ್ಶನ್ ನಿಮಗೆ ಕ್ಲೋಸ್ ಅಲ್ಲ, ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಕೊಟ್ಟು ನಾನು ಹೆಂಗೆ ಮಾಡೋದು ಈಗ? ವಾಸು ಒಬ್ಬನೇ ಡೈರೆಕ್ಟರ್ ಅಲ್ವಲ್ಲ, 30-35 ಜನ ಡೈರೆಕ್ಟರ್ ಮಾಡಿರ್ತಾರೆ. ಅದರಲ್ಲೊಂದು 6-7 ಜನ ಡೈರೆಕ್ಟರ್ಗಳು ರೆಗ್ಯುಲರ್ ಇರ್ಬೋದು. ನಮಗೆ ಕೊಟ್ಕೊಂಬಂದರೆ ತರುಣ್ ಸರ್ ಎಲ್ಲಿ ಬರ್ತಾಯಿದ್ರು, ಹರಿಕೃಷ್ಣ ಎಲ್ಲಿ ಡೈರೆಕ್ಟರ್ ಆಗ್ತಾಯಿದ್ರು, ಆಮೇಲೆ ಕುಮಾರ್ ಅಂತ ಅವರು ಇನ್ನೊಬ್ಬರು ಅವರು ಹೊಸಬರು ಬಂದರೆ ತಾನೇ ಏನಾದ್ರು ಚೇಂಜಸ್ ಆಗ್ತಾರೋ. ನಾವು ಕೂಡ ಈಗ ಹಳಬರನ್ನೇ ಇಟ್ಕೊಂಡು ಹಳೆದೇ ಮಾಡೋಕ್ಕಾಗ್ತಾರಲ್ವಲ್ಲ. ಸರಿ, ಈ ಜರ್ನಿಲಿ ಮಲ್ಲಿಕಾರ್ಜುನ್ ಇದ್ರಾ? ಅಂದ್ರೆ ಅವ್ರ ಡೇಟ್ಸ್ ಎಲ್ಲ ನೋಡ್ಕೊಳ್ಳೋ ಅಂಥದ್ದು. ಮಲ್ಲಿಕಾರ್ಜುನ್ ನಿಮ್ಮ ಟಚ್ಚಲ್ಲಿ ಅಥವಾ ನಿಮಗೆ ಗೊತ್ತಿದೆ? ಮಲ್ಲಿಕಾರ್ಜುನ್ ನನಗೆ ಚೆನ್ನಾಗಿದ್ರು. ಅವ್ನು ನನ್ನಿಂದನೇ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು. ಫಸ್ಟು ದಿನಕರ್ ಹತ್ರ ಇದ್ದರು. ನನ್ನ ಸಿನಿಮಾ ಇಂದ್ರಾದಲ್ಲಿ ನನ್ನ ಅಸೋಸಿಯೇಟ್ ಆಗಿ ಬಂದರು ಅವರು. ನನ್ನ ಸಿನಿಮಾ ಅಸೋಸಿಯೇಟ್ ಆಗಿ ಬಂದು ಆಮೇಲೆ ಇಲ್ಲಿ ಪರ್ಮನೆಂಟಾಗಿ ಅವ್ರ ಜೊತೆ ಸೇರಿಕೊಂಡ್ರು. ನನ್ನ ಜೊತೆ ಅಪ್ ಟು ಅವ್ರು ಓಡೋಗೋವರೆಗೂ ನನ್ನ ಜೊತೆ ಚೆನ್ನಾಗೇ ಇದ್ದ. ಅವನು ಹಿನ್ನೆಲೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಜೊತೆ ಅದೇ ರೆಸ್ಪೆಕ್ಟು, ಅದೇ ಇದರಲ್ಲಿರೋನು. ಏನೋ ದುಡ್ಡು ಕಾಸು ವ್ಯವಹಾರಗಳೆಲ್ಲ ಕರೆಕ್ಟಾಗೇ ಇತ್ತು. ಅವ್ನು ಇಂಟೀರಿಯಲ್ ದರ್ಶನ್ ಸರ್ ಹತ್ರ ಅವ್ರದ್ದು ಏನೇನು ಬಿಗ್ನೆಸ್ ಆಯಿತೋ ನನಗೆ ಗೊತ್ತಿಲ್ಲ. ಆಮೇಲೆ ಅವನು ಹೋಗಿದ್ದು ಒಟ್ಟೋದ ಈ ಥರ ಇಲ್ಲ ಅಂತ ಇವ್ರು ಹೇಳ್ದಾಗಲೇ ನನಗೆ ಗೊತ್ತಾಗಿದ್ದು ಅವನ ಬಗ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.